Hello guys, welcome back to day 3 my daily log. ಇವಾಗ ಡ್ಯೂಟಿ ಟೈಮ್ ಆಗೋಗಿದೆ. 8 ಗಂಟೆ ಆಗೋಗಿದೆ. ಸೊ ನಾನು ಏನು ಕೆಲಸ ಮಾಡ್ತೀನಿ ಅಂತಂದರೆ, ನಾನು ಲ್ಯಾಬಲ್ಲಿ ಕೆಲಸ ಮಾಡ್ತೀನಿ. ಸೊ ಕಾರ್ಪೊರೇಟ್ ಕಂಪ್ನಿಯಿಂದ ಅಂದರೆ ಮನೆಗೆ ಹೋಗಿ ಸ್ಯಾಂಪಲ್ ಕಲೆಕ್ಷನ್ ಮಾಡೋ ಕೆಲಸ, ಸ್ಯಾಂಪಲ್ ಕಲೆಕ್ಷನ್ ಬಾಯ್. ಇವಾಗ ಅರ್ಜೆಂಟ್ ಲೇಟಾಗಿ ಹೋಗಿತ್ತು, ಅದಕ್ಕೆ ಮನೆಯಿಂದ ಬೇಗ ಬಿಟ್ಟಿದ್ದು. ಇವಾಗ ಇನ್ನೊಂದು ಮನೆಗೆ ಬಂದಿದ್ದೀನಿ. ಸೊ ಅದು ಕಲೆಕ್ಟ್ ಮಾಡಿದ್ಮೇಲೆ ಗೈಸ್, ಒಂದು ಲಾಸ್ಟ್ ಕಲೆಕ್ಷನ್ ಇದೆ, ಇದನ್ನು ಮಾಡಿಕೊಂಡು ಇವಾಗ ಹೋಗೋಣ ಬನ್ನಿ, ತೋರಿಸ್ತೀನಿ. ಯಾವ್ದು ನೋಡಿ ಅಪಾರ್ಟ್ಮೆಂಟ್ ಹೆಂಗಿದೆ ಅಂತ. ನೋಡಿ, ಈ ಅಪಾರ್ಟ್ಮೆಂಟಲ್ಲಿ 17ನೇ ಫ್ಲೋರಲ್ಲಿದೆ. ಇದೊಂದು ಕಲೆಕ್ಷನ್ ಮುಗಿಸ್ಕೊಂಡು ಹೋಗೋಣ ಬನ್ನಿ. ಗೈಸ್, ಬೆಂಗಳೂರಲ್ಲಿ ಬುರ್ಜ್ ಖಲೀಫಾ ಅಷ್ಟು ಹೈಟ್ ಇಲ್ದಿರೋ ಬಿಲ್ಡಿಂಗ್ ಇರ್ಬೋದು, ಬಟ್ ಬುರ್ಜ್ ಖಲೀಫಾಗಿನ ಚೆನ್ನಾಗಿ ಕಾಣಿಸೋ ಅಪಾರ್ಟ್ಮೆಂಟ್ಗಳಿದ್ದಾವೆ. ಅದಂತೂ ನಿಜ. ಎಂತೆಂಥ ಅಪಾರ್ಟ್ಮೆಂಟ್ಗಳು. ನನ್ನ ಜೊತೆ ಜರ್ನಿ ಮಾಡ್ತೀರಲ್ಲ, ತೋರಿಸ್ತೀನಿ ಬನ್ನಿ. ನೀವೇ ಕಳೆದು ಹೋಗ್ಬಿಡ್ತೀರ. ಗೈಸ್, ಡ್ಯೂಟಿ ಮುಗಿಸ್ಕೊಂಡು ಸೊ ಇವಾಗ ಮನೆಗೆ ಬಂದಿದ್ದೀನಿ. ಮನೆಗೆ ಹೋಗಿ ಟಿಫನ್ ಮಾಡಿ ಸ್ವಲ್ಪ ಫ್ರೆಶ್ ಅಪ್ ಆಗೋಣ. ಸೊ ಇವಾಗ ಸ್ನಾನ ಮಾಡಿ ಬಂದಿದ್ದೀನಿ, ಬನ್ನಿ ಟಿಫನ್ ಮಾಡೋಣ. ಫುಲ್ ರೆಡಿ, ಟಿಫನ್ ಮಾಡೋಣ ಬನ್ನಿ. ನಮ್ಮಮ್ಮ ಇನ್ನೂ ಏನು ಟಿಫನೇ ಮಾಡಿಲ್ಲ, ದೇವ್ರ ಪೂಜೆ ಮಾಡೋದಕ್ಕೋಸ್ಕರ ಬರೀ ಇದು ಹೂವು ಆಲ್ರೆಡಿ 11 ಗಂಟೆ ಆಗ್ತಿದೆ. ಬರೀ ಇದು ಏನದು ದೇವ್ರಿಗೆ ಹಾರ ಕಟ್ಟೋಕ್ಕೆ ಹೂವು ಕಟ್ತವ್ರಷ್ಟೇ, ಇನ್ನು ನನಗೇನು ಮಾಡಿಕ್ಕಿಲ್ಲ. ಸೊ ಈ ಥರ ಆದಾಗೇನೆ ನನಗೆ BP ಫುಲ್ಲು ಹೈ ಆಗ್ಬಿಡೋದು. ಇನ್ನೂ ಯಾಕೆ ಮಾಡಿಲ್ಲ? ಇವಾಗ ಮಾಡ್ತೀಯಾ? ಇನ್ನೊಂದು 5 ನಿಮಿಷದಲ್ಲಿ ಮಾಡ್ತೀಯಾ? ಸೊ ಇನ್ನೊಂದು 5 ನಿಮಿಷದಲ್ಲಿ ಮಾಡ್ತಾರಂತೆ. ಏನು ಮಾಡ್ತಾರೆ ನೋಡೋಣ ಬನ್ನಿ. ಮಾಡೋ ಫಸ್ಟ್ ಪಟ್ ಬಂದು ಮಾಡೋದು. ಬನ್ನಿ. ನೋಡಿ, ಇದೆ ಮಾರ್ನಿಂಗ್ ಟಿಫನ್ನು. 3 ಚಪಾತಿ, 3 ಬಾಳೆಹಣ್ಣು, ಆಮೇಲೆ ಸ್ವಲ್ಪ ಹಾಲು ಹಾಕ್ಕೊಬೇಕು. ಹಾಲು ಹಾಕ್ಕೊಂಡು ಕಲಿಸ್ಕೊಂಡು ತಿನ್ನಬೇಕು. ಹಿಂಗೆ ಇಚ್ಕ ಪಚ್ಕ ಅಂತ ಕಲಸಿ ತಿಂದ್ಬಿಟ್ರೆ ಇದೇ ಇವತ್ತು ಹೋಪು. ಸೊ ಮನೇಲಿ ಟಿಫನ್ ಮಾಡೋದಾದ್ಮೇಲೆ ನಾನು ಬಂದಿದ್ದೀನಿ ನನ್ನ ಫ್ರೆಂಡ್ನ ಮೀಟ್ ಮಾಡೋದಕ್ಕೆ. ನೋಡಿ, ಮನೇಲಿ ಕೂತಿರೋನ ಫೋನ್ ಮಾಡಿ ಕರೆಸ್ಬಿಟ್ಟು ಜ್ಯೂಸು ಆಮೇಲೆ ಬರ್ಗರ್ ಎಲ್ಲ ಕೊಡಿಸ್ತಾನೆ. ನೋಡಿ, ಇದು ಬಟರ್ ಫ್ರೂಟು, ಶೇಕು, ಆಮೇಲೆ ಅವನು ಹತ್ತಿತ್ತವನೆ. ನೋಡಿ, ಮನೇಲಿ ಊಟ ಮಾಡೋದಾದ್ಮೇಲೆ ಕುಂತಿರೋನ ಕರೆಸ್ಬಿಟ್ಟು ತಿರ್ಗಾ ಇನ್ನೂ ತಿನ್ನು ಅಂತ ತಿನ್ಸೋ ಫ್ರೆಂಡ್ಸ್ ಯಾರಿಗೆ ಸಿಗ್ತಾರೆ? ಸೊ ನನಗೆ ಸಿಕ್ಕಿದ್ದಾರೆ, ಅದಕ್ಕೆ ನಾನು ಇಷ್ಟು ದಪ್ಪ ಇರೋದು. ಅಂತ ಅವನೇನು ಕಮ್ಮಿ ತಿನ್ನಲ್ಲ, ನಾನ್ಕಿನ್ನ ಡಬಲ್ ತಿಂತಾನೆ ಗೊತ್ತಾ. ಇರ್ರಿ, ಜ್ಯೂಸ್ ಕುಡ್ಬಿಟ್ಟು ಆಮೇಲೆ ಮಾತಾಡೋಣ. ಇವಾಗ ಹೆಂಗೆ ಕುಡಿತಾರದು? ಹೆಂಗೆ ಕುಡಿತಾರದು? ಇದಾ? ಹೆಲ್ತ್ಗೆ ಒಳ್ಳೇದು. ಬಟರ್ ಫ್ರೂಟು ಹೀಟ್ ಆಗ್ಬಿಟ್ಟೈತೆ. ಅದೇನು ಚಾಕ್ಲೇಟು? ಮೇಲೆ ನಾನೇ ಹೇಳಿದ್ದು ಹಾಕಕ್ಕೆ. ಹೆಲ್ತ್ ಮೇಂಟೈನ್ ಮಾಡಕ್ಕ ಚಾಕ್ಲೇಟ್ ಹೆಲ್ತಾ? ಎಷ್ಟು? ಜ್ಯೂಸ್ಗಿಂತ ಹೆಲ್ತು. ಅದು ಸ್ವಲ್ಪ ಕಹಿ ಇರ್ತದೆ. ಆದ್ಮೇಲೆ ಏನು ಜ್ಯೂಸ್ ಅದು? ಬಟರ್ ಫ್ರೂಟು. ನೋಡಿ, ಈ ಬೇಕ್ರಿಲಿ ಇಷ್ಟು ಇನ್ಕಮ್ ಬರುತ್ತೆ, ಆದರೂ ಇವ್ರಿಗೂ ಒಂದು 10 ರೂಪಾಯಿ ಕೊಡ್ತಾರೋ ಇಲ್ಲ ನೋಡೋಣ. ಏನು ಕೇರೆ ಮಾಡ್ತಾ ಇಲ್ವೇ? ಕೊಡ್ತಾರ? ಕೊಟ್ಟರು ಪಾಪ. ಕೊಟ್ರಾ? ಕೊಟ್ಟರು ಪಾಪ. ನೋಡಿ, ಕೊಟ್ಟಿದ್ದಾರೆ. ಬೇರೆ ಒಳ್ಳೇದು ಮಾಡಲಿ. ಇವನು ಇವ್ರ ಹಸುಗಳಿಗೆ ವೆಜ್ ಪಪ್ಸ್ ತೊಗೊಂಡಿದ್ದಾನೆ. ಇಲ್ಲೆಲ್ಲ ಜ್ಯೂಸ್ ಕುಡಿಯೋದಾಯಿತು, ಇವಾಗ ಇಲ್ಲಿಂದ ಇವ್ರ ಹಸುಗೆ ವೆಜ್ ಪಪ್ಸ್ ತೊಗೊಂಡೋಗಿದ್ದಾನೆ.
ಇಷ್ಟು ಈ ರೇಂಜ್ಗೆ ಹೈಬ್ರಿಡ್ ಆಗಿ ಹಸುಗಳು ಸಾಕೋದು ಯಾರನ್ನೂ ನಾನು ನೋಡಿಲ್ಲಪ್ಪ. ಏನಿಲ್ಲ. ಸೊ ಬೇಕ್ರಿಯಿಂದ ಇವನಿಗೂ ಏಟ್ ಆಗ್ಬಿಡ್ಲಿ. ನೀನು ವಿಡಿಯೋ ಐತಿ ಇಲ್ಲಿ ಅಂತ ತೋರಿಸ್ಬಿಡು. ಸೊ ಇವಾಗ ಬೇಕ್ರಿಯಿಂದ ಜ್ಯೂಸ್ ಕುಡ್ಕೊಂಡು ಬಂದಿದ್ದೀವಿ. ನನ್ನ ಫೋನಲ್ಲಿ ಚಾರ್ಜಿಂಗ್ ಇಲ್ಲ. ಸೊ ಇವಾಗ ಇವ್ರ ಹಸುಗಳು ಇಲ್ಲಿ ಮೇಯ್ತಾ ಇದ್ದಾವೆ. ಹಸುಗಳೆಲ್ಲ ಇಲ್ಲೇ ಕರೆಕ್ಟಾಗಿದ್ದಾವ ಇಲ್ಲ ಅಂತ ಚೆಕಿಂಗ್ ಮಾಡೋಕ್ಕೆ ಬಂದವನೆ. ಇವಾಗ ನೋಡ್ಬಿಟ್ಟು ತಿರ್ಗಾ ಮನೆಗೆ ಹೋಗಿ ಚಾರ್ಜ್ ಹಾಕಿದ್ಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಡೈಲಿ ಲಾಗ್ ಇನ್ನು ಅಲ್ಲಿಂದ ಕಂಟಿನ್ಯೂ ಮಾಡ್ತೀನಿ. ಓಕೆ ಬಾಯ್. 1 hour later. ಸೊ ಮನೆಗೆ ಹೋಗಿ ಚಾರ್ಜಿಂಗ್ ಹಾಕಿದ್ದೆ. ಇವಾಗ ಫುಲ್ ಚಾರ್ಜ್ ಆಗೋಗಿದೆ. ಬನ್ನಿ ಇವಾಗ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ ಗೈಸ್, ನಾನೇನು ಹೇಳಿದೆ ಅವಾಗೇ ತಿಂದು 1 hour ಆಗಿಲ್ಲ. ತಿರ್ಗಾ ನೋಡಿ ಮೊಟ್ಟೆ ತಿನ್ನೋಣ ಅಂತ ಕರ್ಕೊಬಂದಿದ್ದಾನೆ. ಈ ಥರ ತಿಂತಾ ಇದ್ದರೆ ಯಾವ ಜಿಮ್ಗೆ ಹೋಗೋದು, ಎಲ್ಲಿ ಡಯಟ್ ಮಾಡೋದು ನಾನು. ಇಲ್ಲೊಂದು ರೆಡಿಯಾಗಿದೆ ಮೊಫಿನು. ವಿಜಯ್ ಈ ಕಡೆ ನೋಡು. ಪುಣ್ಯಾತ್ಮ ಪುಣ್ಯಾತ್ಮ ನೀನಯ್ಯ ಪುಣ್ಯಾತ್ಮ. ಐಸ್ ಇವಾಗ ಅಲ್ಲಿ ಹೋಗ್ಬಿಟ್ಟು ಸೆಕೆಂಡ್ ಟ್ರಿಪ್ಪು ತಿಂದಿದ್ದಾಯಿತು. ಇವಾಗ ಒಳ್ಳೆ ಪ್ಲೇಸಲ್ಲಿ ಮಲಗಬೇಕು ಇವಾಗ. ಡುಂಪಟ್ಕೊಂಡು ಅಂತ ನೋಡ್ತಾ ಇದ್ದೀರಲ್ಲ ಪ್ಲೇಸ್. ಇವಾಗ WWF ಆಡ್ತೀರಿ ಇವಾಗ ನೋಡ್ರಿ. ಈ ಪ್ಲೇಸು ಫುಲ್ಲು ಈ ಥರ ಇದೆ. ಮುಂದೆ ಇನ್ನೊಂದು 5 ವರ್ಷಕ್ಕೆ ಈ ಪ್ಲೇಸ್ ಹಿಂಗಿರುತ್ತೋ ಇಲ್ಲ ಗೊತ್ತಿಲ್ಲ. ಅದು ಜಾಗ ಚೇಂಜ್ ಆಗೋವರೆಗೂ ಹೋಗೋಕ್ಕಿಂತ ಮುಂಚೆ ಫುಲ್ ಎಂಜಾಯ್ಮೆಂಟ್ ಮಾಡಿಬಿಡೋಣ. WWF ಯಾರನ್ನ ಆಡಂಗಿದ್ರೆ ಇಲ್ಲಿ ಸ್ಟೇಜು ರಿಂಗ್ ಹಾಕ್ಸ್ತೀನಿ, ಬನ್ನಿ ಆಡೋಣ. 1 to 1 ಆಡೋಣ. ಯಾರನ್ನ ಬರ್ಬೋದು ಈ ಪ್ಲೇಸ್ಗೆ ಫುಲ್ಲು. 1 hour later. ಅವ್ರು ಹಸುಗಳ ಹತ್ರ ಆಟ ಆಡಿದಾದ್ಮೇಲೆ ಕೆರೆಗೆ ವಾಕಿಂಗ್ ಹೋಗ್ಬೇಕಾದ್ರೆ ಫೋನ್ ಮಾಡು ಅಂತ ಹೇಳಿದ್ದೆ. ಅವ್ನು ಫೋನ್ ಮಾಡಿಲ್ಲ. ಇವ ಅಣ್ಣ ಫೋನ್ ಮಾಡಿದ್ರು, ಒಬ್ಬ ಕೆರೆಗೆ ವಾಕಿಂಗ್ ಹೋಗೋಣ ಅಂದರು. ನಾನು ಈ ಅಣ್ಣ ಲ್ಯಾಬಲ್ಲಿ ಫಸ್ಟು ಒಟ್ಟಿಗೆ ಕೆಲಸ ಮಾಡ್ತಾಯಿದ್ದಿದ್ದು. ನಾನು ಈ ಅಣ್ಣ ಬಂದಿದ್ದೀವಿ ಕೆರೆಗೆ. ಡೈಲಿ ವಾಕಿಂಗ್ ಹೋಗ್ತಾಯಿದ್ದೀನಿ, ಯಾಕೆಂದರೆ ಸ್ವಲ್ಪ ಜಾಸ್ತಿ ದಪ್ಪ ಆಗೋಗ್ಬಿಟ್ಟಿದ್ದೀನಿ. ಅಣ್ಣ ನಿನ್ನ ವೆಯ್ಟ್ ಎಷ್ಟೈತೆ ಅಣ್ಣ ಇವಾಗ? 85. ಹಾಂ 85. ನಂದು ಎಷ್ಟೈತೆ ಹೇಳಿ? 80. ಅದಕ್ಕೆ ಡೈಲಿ ವಾಕ್ ಹೋಗ್ತಾ ಇರೋದು ಇವಾಗ. ನನಗೆಲ್ಲ ಗೊತ್ತು. ಏನು ಹೇಳ್ತೀಯ ಅಣ್ಣ? ನಾನೇನು ಹೇಳೋಕ್ಕೆ ಇಷ್ಟಪಡಲ್ಲ ಫ್ರೆಂಡ್ಸ್. ಒಳ್ಳೊಳ್ಳೆ ವೀಡಿಯೋಗಳು ಆಗ್ತದಾನೆ, ನೋಡಿ ಸಪೋರ್ಟ್ ಮಾಡಿ ಅಷ್ಟೇ. ಸಪೋರ್ಟ್ ಮಾಡ್ಬೇಕಷ್ಟೇ. ಓಕೆ ಬನ್ನಿ ವಾಕ್ ಮಾಡೋಣ. ಬೇಡ ಯಾಕಡ 89 kg ಆಗಿದೆಯಲ್ಲ ನೀನು. ಹ್ಞೂ ಈ ಥರ ವಿಡಿಯೋ ಮಾಡ್ಕೊಂಡು ನಿಂತ್ಕರೆ ಕರಗಿಸಿಯ ನೀನು. ಹ್ಞೂ ಕರಗಿಸ್ತೀನಿ. ನೋಡಿ ಫುಲ್ಲು ನೀರೆಲ್ಲ ಹಸ್ರಾಗ್ಬಿಟ್ಟೈತೆ ನಮ್ಮೂರ ಕೆರೆ. ಫಸ್ಟೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸ್ವಿಮ್ಮಿಂಗ್ ಪೂಲಾಗಿ ಇಲ್ಲದೆ ಇರೋ ಥರ ಏನಿಲ್ಲ, ಬಟ್ ಸ್ವಲ್ಪ ನೀಟಾಗಿ ಕಾಣ್ತಾ ಇತ್ತು. ನೋಡಿ ಒಂದೇ ಒಂದು ಮೀನು ಕೂಡ ಇಲ್ಲ. ಮೀನೆಲ್ಲ ಸತ್ತೋಗ್ಬಿಟ್ಟಿದ್ದಂಗೆ ಐತೆ. ಫುಲ್ಲು ಹಸ್ರು. ಸಾಯಂಕಾಲ ಆಗೋಯ್ತು. ನೋಡಿ ನಮ್ಮೂರ ಕೆರೆಯಲ್ಲಿ ವಾಕಿಂಗ್ ಮಾಡಬೇಕಾದ್ರೆ ರಸ್ತೆ ಈ ಥರ ಇದೆ. ಸ್ವಲ್ಪ ಇದನ್ನು ಬೇಗ ರೆಡಿ ಮಾಡಿಸಿದ್ರೆ ಓಕೆ. ಇಲ್ಲಾಂದರೆ ಇನ್ನೂ ಜೋರಾಗಿ ಮಳೆ ಬಂದುಬಿಟ್ರೆ ಇದು 2 ಭಾಗ ಆಗಿ ಇದೇ ಬಿದ್ದೋಗ್ಬಿಡುತ್ತೆ. ಸೊ ಇದನ್ನು ಸ್ವಲ್ಪ ನೋಡ್ಬಿಟ್ಟು ಯಾರನ್ನ ರೆಡಿ ಮಾಡಿಸ್ಬಿಟ್ರಪ್ಪ. ನೋಡಿ ಇಲ್ಲೂ ಹೆಂಗಾಗೋಗಿದೆ. ಸೊ ದಯವಿಟ್ಟು ಯಾರಾದರೂ ಇದನ್ನೆಲ್ಲ ರೆಡಿ ಮಾಡಿಸ್ಬಿಟ್ರಪ್ಪ. ಜೋರಾಗಿ ಓಡೋಕ್ಕೆ ಬರ್ತಾರೆ ಗೊತ್ತಾ, ಅವ್ರೇನೋ ನನಗೆ ಸ್ವಲ್ಪ ಕಾಲು ಸ್ಲಿಪ್ಪಾಗಿ ಬಿದ್ದೋಗ್ಬಿಡ್ತಾರೆ. ಸೊ ದಯವಿಟ್ಟು ಅದನ್ನೆಲ್ಲ ಸ್ವಲ್ಪ ರೆಡಿ ಮಾಡಿಸ್ಬಿಡಿ. ತುಂಬ ಚೆನ್ನಾಗಿರುತ್ತೆ ನಮ್ಮೂರ ಕೆರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೋಯ್ತಾ ಇದೆ ಇಲ್ಲ ನೋಡಿ 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 ನಮ್ಮೂರ ಕೆರೆಯಲ್ಲಿ ಹಾವು ಮೀನು ಇಟ್ಕೊಂಬಿಟ್ಟೈತೆ. ಎಲ್ಲ ಹೋಗ್ಬಿಡ್ತಾ? ಅಯ್ಯಯ್ಯೋ ಶಟ್. ಇಲ್ಲ
ನೋಡಿ ಜೀವಂತ ಇರೋ ಮೀನ್ನ ಬಾಯಿಗೆ ಇಟ್ಕೊಂಡು ಹೋಗ್ತಾ ಇದೆ. ಓ ಅಲ್ಲಿ ಹೋಗ್ತಾ ಇದೆ, ಏನು ಹಾಸ್ಪಿಟಲ್ ಹೋಗ್ತಾ ಇದೆ. ನೋಡಿ ಇದೆಲ್ಲ ಗೇಟ್ ಜಾಲರು ಹಾಕ್ಸಿದಾರಲ್ಲ, ಇದು ಎಲ್ಲ ಬಿದ್ದೋಗಿ ಕೆರೆಗೆ ಬಿದ್ದೋಗೋ ಸ್ಟೇಜಿಗೆ ಬಂದಿದೆ. ಸೊ ಆದಷ್ಟು ಸ್ವಲ್ಪ ನೋಡಿ ಎಲ್ಲನೂ ಇದು ಮಾಡಿಸಿದ್ರೆ ಒಳ್ಳೆಯದು. ನೋಡಿ ಎಲ್ಲ ಹಿಂಗೆ ಹತ್ತಿ ನಿಂತ್ಕೊತಾರೆ. ಮಳೆ ಇನ್ನೊಂದು ಸಲ ಸ್ವಲ್ಪ ಜೋರಾಗಿ ಬಂದರೆ ಇದೆಲ್ಲ ಏನೂ ಇರಲ್ಲ. ಆಲ್ರೆಡಿ ಎಲ್ಲ ಬಿಟ್ಕೊಂಬಿಟ್ಟಿದೆ. ಸೊ ಎಲ್ಲ ಬೆಂಡಾಗೋಗಿದೆ ಆಲ್ರೆಡಿ. ಇವನ್ನೆಲ್ಲ ಸ್ವಲ್ಪ ರೆಡಿ ಮಾಡಿಸ್ಬಿಡಿ. ನೋಡಿ ನೋಡಿ ನಮ್ಮೂರ ಕೆರೆಯಲ್ಲಿ ಎಷ್ಟು ಹಾವುಗಳಿದ್ದಾವೆ. ಈ ಹಸಿರು ನೀರಲ್ಲಿ ಮೀನುಗಳಂತೂ ಒಂದೂ ಬದುಕಿಲ್ಲ, ಹಾವುಗಳು ಮಾತ್ರ ಬೇಜಾನ್ ಬದುಕಿದ್ದಾವೆ. ಬಾಣ ಬಾಣ ಬೇಗ ಕಾಣಿಸ್ತಾ ನೋಡಿ ನೋಡಿ. ಅಯ್ಯೋ ಈ ಕಡೆ ಹಾಕೋಣ. ಬಂತು ಇರ್ರಿ ಅಣ್ಣ ಹೆಂಗಣ್ಣ ಈ ಅಯ್ಯೋ ನಿಮ್ಮ ಗುರಿನೇ ಸರಿ ಇಲ್ಲ ಅಣ್ಣ. ಈ ಹಸಿರು ನೀರಲ್ಲಿ ಒಂದು ಮೀನು ಬದುಕಿಲ್ಲ, ಆದರೆ ಯಾವ ಮಾತ್ರ ಹೆಂಗೆ ಬದುಕಿದಾವಣ್ಣ. ಇವು ಹಸಿರಾವುಗಳು ಅನ್ಸುತ್ತಲ್ಲ. ಇದೆಲ್ಲ ಈ ಥರ ಪಾಚಿ ಇರೋ ಕಡೆನೇ ತುಂಬ ಆರೋಗ್ಯವಾಗಿ ಬೆಳೆಯುತ್ತೇನೆ ಇದು. ಎಲ್ಲ ನೀರು ಕಲುಷಿತ ಆಗ್ಬಿಟ್ಟಿದೆ. ಹೌದು ನೋಡಿ ನೋಡಿ, ಅಲ್ಲಿ ಫ್ರೆಂಡ್ಸ್ ಬರ್ತಾ ಇದೆ ನೋಡಿ, ಮುಳುಗ್ಬಿಡ್ತು. ಹಾಂ ಇಲ್ಲೈತೆ ನೋಡೋಣ, ಅಲ್ಲಿ ಮೇಲೆ ಬಂದೈತೆ ನೋಡಿ ಆ ಕಲ್ಲತ್ರ. ಆಗ ನೋಡಿ ಫ್ರೆಂಡ್ಸ್ ಅಲ್ಲಿದೆ ನೋಡಿ ಆ ಕಲ್ಲತ್ರ ನೋವು. ಅದೇ ನಿಂತ್ಕೊಬಿಡ್ದೆ. ಹಾಂ ಹೋಯ್ತು, ಮುಳುಗ್ಬಿಡ್ತು. ಬೊಲೆ ಇದ್ದಂಗೆ ಅವನು ಹಾವು ಒಟ್ಟಿನಲ್ಲಿ. ಸೊ ಬನ್ನಿ ಮುಂದಕ್ಕೆ ಹೋಗೋಣ, ಬಾಣ ಹೋಗೋಣ. 2 hours later. ಹೆಂಗ್ ಕೊಟ್ಟಿದ್ದು ಗೀತು ನೀನ್ ನೋಡಿದ್ರೆ ನಗು ಬರ್ತೈತೆ. ಬರೋದು ಒಂಥರ, ಆಮೇಲೆ ಬರೋದು ಒಂಥರ. ಇವತ್ತಿನ ದಿನದಲ್ಲಿ ಏನು ಸ್ಪೆಷಲ್ ಇಲ್ಲ. ನಮ್ಮ ಫ್ರೆಂಡ್ ಯಾಕೆ ಹಂಗೆ ಆಡ್ತವನೆ ಅಂತ ನೀವೇ ಕಮೆಂಟ್ ಹಾಕಿ ಗೊತ್ತಿದ್ರೆ. ಇವತ್ತು ಇನ್ನೇನು ಅವಾಗೆ ವಾಕಿಂಗ್ ಹೋಗಿ ಬಂದಮೇಲೆ ಎಂಡ್ ಮಾಡೋಕ್ಕೆ ಆಗಿಲ್ಲ, ಅರ್ಜೆಂಟು ಏನೋ ಮೀಟಿಂಗ್ ಇದೆ ಅಂದ್ಬಿಟ್ಟು ನಮ್ಮ ಫ್ರೆಂಡ್ ಫೋನ್ ಹಾಕ್ದ, ಸಪ್ರ ಅಂತ ಓಡಿ ಬಂದೆ. ಸೊ ಈ ವಿಡಿಯೋದನ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೇನು ಸ್ಪೆಷಲ್ ಅಂತ ಏನಿಲ್ಲ ಹಾಗಾಗಿ. ಸೊ ಬಾಯ್.